ಇನ್ನೊಂದು ಆ ಮಧ್ಯ ದಿಂಡು ಇದೆಯಲ್ಲ, ಆ ದಿಂಡು ಕೂಡ ಜಾಸ್ತಿ ಇಲ್ಲ. ನೋಡಿ ಹೆಂಗಿದೆ ಮೇಲೆ ಮಧ್ಯ ಒಳಗಡೆ ದಿಂಡು ಇದೆಯಲ್ಲ, ಆ ದಿಂಡು ಥಿಕ್ನೆಸ್ಸೇ ಇಲ್ಲ. ಅದು ಇದು ನೋಡಿ ಬರೀ ಒಂದು ಇಂಚ್ ಮಂದ ಇದೆ ಮಧ್ಯ ದಿಂಡು. ತೊಳೆ ಭಾರಿ ಸುಲಭವಾಗಿ ಬಿಟ್ಕೊಳ್ಳುತ್ತೆ. ಥಿಕ್ನೆಸ್ ನೋಡಿ ಎಷ್ಟು ಥಿಕ್ನೆಸ್ ಇದೆ ತೊಳೆ. ಒಂದು ಪರಿಪೂರ್ಣವಾದ ತೊಳೆಯನ್ನ ತೋರಿಸಿ. ಈ ನರದ್ದು ಹೆಂಗಿದೆ ಥಿಕ್ನೆಸ್? ಅದು ಹಣ್ಣೆ ಅಲ್ವಾ? ಅದು ಹಣ್ಣೆ, ತಿನ್ಬೋದ. ಒಳ್ಳೆ ಥಿಕ್ನೆಸ್ ಇರುತ್ತೆ. ಇಲ್ಲಿ ನೋಡಿ, ಬೀಜ ಮಾತ್ರ ಸಣ್ಣ. ಬೀಜ ಸಣ್ಣ. ಇಲ್ಲಿ ನೋಡಿ, ಇದು ನೋಡಿದಾಗ ಮತ್ತೆ ಇದು ಬಿಟ್ಟಿದ್ದಂಥ ಈಲ್ಡು, ಬೀಜದ ಗಿಡ ಹಾಕಿ ಹಣ್ಣು ಬರೋ ಅಂಥದ್ದು ಲೇಟ್ ಆಯ್ತಾ ಹೊರತು, ಬಟ್ ಬ್ಯೂಟಿಫುಲ್ ಹಣ್ಣು ನನ್ನ ಪ್ರಕಾರ. ಯಾಕಂದ್ರೆ ಒಳ್ಳೆ ಕ್ರಿಸ್ಪಿನೆಸ್ ಇದೆ. ಕಸಿ ಗಿಡಗಳಿಗಿಂತ ಈ ಬೀಜದ ಗಿಡದಲ್ಲೇ ನಿಮಗೆ ತುಂಬಾ ತೃಪ್ತಿ ಕಂಡಿದ್ದೀರಾ? ಖುಷಿ ಇದೆ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ಏನಿಲ್ಲ, ನಮ್ಮ ಹತ್ರ ಒಂದು ಹೊಸ ವೆರೈಟಿ ಹಲಸಿನ ಹಣ್ಣು ಬಂದಿದೆ. ತುಂಬ ಚೆನ್ನಾಗಿದೆ ಹಣ್ಣು. ಅದು ಹೇಳೋದಲ್ಲ, ನೋಡೋದೆ ಆ್ಯಕ್ಚುಲಿ, ತಿನ್ನೋದೆ. ತಿಂದು ಅನುಭವಿಸಿದ್ರೆ ಗೊತ್ತಾಗೋದು ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ಏನು ವಿಶೇಷತೆ ಈ ಹಣ್ಣಲ್ಲಿ? ಈ ಹಣ್ಣಲ್ಲಿ ಏನು ವಿಶೇಷತೆ ಅಂತಂದರೆ, ಇದು ನಾನು ಬೀಜದ ಗಿಡಗಳನ್ನು ಹಾಕಿದ್ದೆ, ಒಂದಷ್ಟು ಗ್ರಾಫ್ಟೆಡ್ ಗಿಡಗಳ ಜೊತೆಯಲ್ಲಿ. ಇದು ಒಂದು 10 ವರ್ಷದ ನಂತರ ಹಣ್ಣು ಬಂದಿದೆ. ಲಾಸ್ಟ್ ಇಯರ್ ಒಂದು 20 ಹಣ್ಣು ಬಂದಿತ್ತು. ಒಂದು ಹಣ್ಣು 400 ರೂಪಾಯಿನಿಂದ 600 ರೂಪಾಯಿ ತನಕ ಕೊಟ್ಟೆ. ಇದರ ವಿಶೇಷತೆ ಏನಪ್ಪ ಅಂತಾರೆ, ಮೇಗಲ ಹೊರಕವಚ ಏನಿದೆ, ಈ ಮೇಲ್ಮೈ ಅದು ತುಂಬ ತೆಳು ಇದೆ. ಒಳಗಡೆ ತೊಳೆಗಡೆ ಫುಲ್ ಫಿಲ್ಲಿಂಗ್ ತುಂಬ ಚೆನ್ನಾಗಿದೆ. ದೊಡ್ಡ ತೊಳೆ. ಮತ್ತು ಹಣ್ಣು ನೋಡಿ, ಈ ರೀತಿ ಮರದಲ್ಲೇ ಬಿರಿದೋಗುತ್ತೆ ಹಣ್ಣಾದರೆ. ನೋಡಿ, ಎಲ್ಲ ಹಣ್ಣು ತೊಳೆ ದಪ್ಪ ಆಗ್ಬಿಟ್ಟಿದೆ. ಮತ್ತು ಇನ್ನೊಂದು, ಬೀಜ ತುಂಬ ಸಣ್ಣ ಇರುತ್ತೆ, ಒಳ್ಳೆ ಟೇಸ್ಟ್ ಇದೆ. ಆಮೇಲೆ ತೊಳೆ ಥಿಕ್ನೆಸ್ಸು ಕೂಡ ಅಷ್ಟೇ ಒಳ್ಳೆ ಥಿಕ್ನೆಸ್ ಇದೆ. ಇದು ಹುಳಿ ಮಿಶ್ರಿತ ಸಿಹಿ ಹಲಸು. ಗೋಲ್ಡನ್ ಎಲ್ಲೋ, ಒಳ್ಳೆ ಕಲರು. ಎಕನಾಮಿಕಲಿ ಈಗ ಬೇರೆಯವರೆಲ್ಲ ಬೇರೆ ಬೇರೆ ದೇಶದಿಂದ ತಗೊಂಬಂದು ಮಾಡಬೇಕು ಅಂತಂತಾರಲ್ಲ, ಇದು ಕೂಡ ತೊಳೆ ತುಂಬ ದಪ್ಪನ ಆಗಿರ್ತಕ್ಕಂಥ ತೊಳೆ. ಸೊ ಹಾಗಾಗಿ ನಾನು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಬೀಜದ ಗಿಡಗಳು ಮಾಡಿರ್ತಾರಲ್ಲ, ಅವ್ನು ನನಗೊಬ್ರು ಪರಿಚಯ ಇತ್ತು, ರಾಜಣ್ಣ ಅಂತ ನರಸೀಪುರದಲ್ಲಿ. ಅವರು, ನಾನು ಸರ್ ರೋಡ್ ಸೈಡ್ಲಿ ಮಾರ್ತಾರಲ್ಲ, ಅವ್ರ ಹತ್ರ ತಗೊಂಬಂದು ಬೀಜ ಹಾಕಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅವ್ರ ಹತ್ರ ತಗೊಂಬಂದು ನಾನು ಒಂದು 8-10 ಗಿಡ ಹಾಕಿದ್ದೆ. ಆ 8-10 ಗಿಡದಲ್ಲಿ 2 ಗಿಡ ಅದ್ಭುತವಾದಂಥ ಕಮರ್ಷಿಯಲಿ ಮಾಡೋವಂಥ ವೆರೈಟಿಗಳು ಸಿಕ್ಕಿದ್ದಾವೆ ನನಗೆ. ಇನ್ನು ಮಿಕ್ಕಿದ್ದು ಒಂದೊಂದು ಥರ ವಿಚಿತ್ರ. ಒಂದು ತುಂಬ ಹಣ್ಣು ಬಿಡುತ್ತೆ, ದಪ್ಪ ಹಣ್ಣು ಬಿಡುತ್ತೆ, 20 kg ಮೇಲೆ. ತಿನ್ನೋಕ್ಕೆ ಥಿಕ್ನೆಸ್ ಇಲ್ಲ, ಸ್ವೀಟ್ ಇದೆ, ಫಿಲ್ಲಿಂಗ್ ಚೆನ್ನಾಗಿದೆ, ಥಿಕ್ನೆಸ್ ಇಲ್ಲ, ಕಲರು ಚೆನ್ನಾಗಿದೆ. ಇನ್ನೊಂದು ತುಂಬ ಥಿಕ್ನೆಸ್ ಚೆನ್ನಾಗಿದೆ, ಸ್ವೀಟ್ ಇಲ್ಲ. ಇನ್ನೊಂದು ಒಳಗಡೆ ಬರೀ ಸಪ್ಪೆ. ಇದು ಒಂದೊಂದು ಥರ ಕ್ಯಾರೆಕ್ಟರ್ ಬೀಜದ ಗಿಡಗಳು. ಬಟ್ ಅದರಲ್ಲಿ ಇದು ನಮಗೆ ಕಮರ್ಷಿಯಲಿ, ಯಾಕಂದರೆ ನಾನು ತುಂಬ ವೆರೈಟಿಗಳನ್ನ ಎಲ್ಲ ನೋಡಿರೋದ್ರಿಂದ ಇದು ಕಮರ್ಷಿಯಲಿ ಮಾಡೋದಕ್ಕೆ ಬೆಸ್ಟ್ ವೆರೈಟಿ ಅಂತ ಅನಿಸಿರೋದು. ಈ ಹಣ್ಣು ನಿಮಗೆ ಎಲ್ಲೂ ಸಿಗಲ್ಲ, ಈ ರುಚಿ ಸಿಗಲ್ಲ? ಇಲ್ಲ, ಇದು ತುಂಬ ಡಿಫ್ರೆಂಟ್ ಆಗಿದೆ. ಈಗ ಒಂದು ಕ್ಲಾರಿಫೈ ಮಾಡಬೇಕಾಗಿರೋದು, ಇದು ಬೀಜದಿಂದ ಹುಟ್ಟಿರೋದ್ರಿಂದ ಇದರ ರುಚಿ ಗುಣ ಅದನ್ನ ನೀವು ಅಳತೆ ಮಾಡಕ್ ಆಗಲ್ಲ. ಅದನ್ನ ತಿಂದು ಸವಿದು ಅದಾದ ನಂತರ ಹೇಳ್ಬೇಕು. ಕಸಿ ಗಿಡಗಳು ಹಂಗಲ್ಲ, ಇದು ಇದ್ರ ಮದರ್ ಪ್ಲಾಂಟ್ ಇಂದ ಬಂದಿದ್ದ ಈ ತರ ಬರುತ್ತೆ ಇದು ರುಚಿ. ಹೌದು, ಅಂದ್ರೆ ನಿಮ್ಗೆ ಇದು ಹಂಗಾರೆ ಎಲ್ಲೂ ಇಲ್ಲ ಅಂತ ಅರ್ಥ? ಯಾವ ನರ್ಸರಿಯಲ್ಲೂ ಇಲ್ಲ? ಇಲ್ಲ, ಇದು ಬೀಜದಿಂದ ಗಿಡ ಮಾಡಿರೋದ್ರಿಂದ ಇದು ಸ್ಪೆಷಲ್ ಕ್ಯಾರೆಕ್ಟರ್. ಇನ್ನೂ ಒಂದಿದೆ, ಆ ಹಣ್ಣುಗಳನ್ನೆಲ್ಲ ಕದ್ಕೊಬಿಟ್ರವು. ಇಲ್ಲ ಅಂದ್ರೆ ಆ ಮರದನ್ನು ಈ ಸತಿ ಮಾಡ್ಬೇಕಂತಾನೆ ಇದೇ ತರ ಮರದಲ್ಲೇ ಹಣ್ಣು ಬಿಟ್ಕೊಂಡು ಮರದಲ್ಲೇ ಕಟ್ ಮಾಡಿ ತೋರಿಸ್ಬೇಕು ಅನ್ನೋದು ಇದಿತ್ತು. ನಾನು 3 ಹಣ್ಣು ಬಿಟ್ಟೆ, 3 ಹಣ್ಣು ಕದ್ಕೊಂಡ್ರು. ಇನ್ನು ಕೊನೆ ಒಂದು ಹಣ್ಣಿತ್ತು, ನಾನು ನೋಡಕ್ಕೆ ಅಂತ ತೆಗೆದಿಟ್ಟಿಗೆ. ಈ ಒಂದು ಹಣ್ಣಲ್ಲೇ ತುಂಬಾ ಬೀಜಗಳಿರುತ್ತಲ್ಲ, ಒಂದೊಂದು ರುಚಿ ಬರ್ಬೋದು. ಅದು ನೆಟ್ಟಿ ಗಿಡ ಆದ್ಮೇಲೆ ಅದು ಯಾವ ರೀತಿ ತನ್ನ ವರ್ಷನ ಚೇಂಜ್ ಮಾಡುತ್ತೆ ಅಂತ ಹೇಳಕ್ ಬರಲ್ಲ. ಇದೇ ತಾಯಿ ಗಿಡದಿಂದ ಗ್ರಾಫ್ಟೆಡ್ ಗಿಡ ಯಾಕೆ ಮಾಡ್ತೀವಿ ಅಂತಂದ್ರೆ, ಇದೇ ಸ್ವೀಟು, ಇದೇ ತರ ಹಣ್ಣು, ಇದೇ ಕ್ಯಾರೆಕ್ಟರ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡೋದು, ಗ್ರಾಫ್ಟೆಡ್ ಮಾಡೋದು. ಬೀಜದ ಗಿಡಗಳು ಹಾಕಿದಾಗ, ಈಗ ನಾನು ತಗೊಂಬಂದು ಹಾಕಿರೋ 8 ಗಿಡಗಳು ಒಂದೇ ಹಲಸಿನ ಹಣ್ಣಿಂದ ಮಾಡಿರೋವು. ಅವು ಆ 5 ಒಂದೊಂದು ಥರ ಅವೆ. ಆದ್ರೆ ಈ ಹಣ್ಣು ಒಂಥರ ಅದ, ಚೆನ್ನಾಗಿರೋದ್ರಲ್ಲಿ ಇದೊಂದು ಥರ ಅದ. ಇನ್ನೊಂದು ಚೆನ್ನಾಗಿದೆ ಅಂತ ಹೇಳದ್ನಲ್ಲ, ಎಕನಾಮಿಕಲಿ ಮಾಡೋ ಅಂತ ವೆರೈಟಿ ಕದ್ಕೊಬಿಟ್ರು ಅಂತ ಹೇಳದ್ನಲ್ಲ, ಅದು ಚೆನ್ನಾಗಿದೆ. 8ರಲ್ಲಿ 2 ಮಾತ್ರ ಏನೋ ಕಮರ್ಷಿಯಲಿ ಮಾಡೋ ಅಂತ ಸೆಲೆಕ್ಟ್ ಆಗುವಂಥ ವೆರೈಟಿಗಳು. ಇನ್ನು 6 ವೆರೈಟಿ
ಫೇಲ್. ಸರಿ ಸರ್, ಈಗ ತುಂಬಾ ವಿಶೇಷವಾಗಿರೋದು ಯಾರು ನೋಡದೇ ಇರೋವಂಥದ್ದು, ಯಾರು ನೋಡದೇ ಇರೋದು ವಿಶೇಷವಾಗಿರೋದು ಅಂತ ನೀವು ಗುರುತಿಸದಾದ್ಮೇಲೆ ನಮಗೆ ಹೇಳಿದ್ದು. ಹೌದು, ಈ ತರದೊಂದು ವಿಶೇಷತೆ ಹೌದು. ಈಗ ನಾವು ಮಾಮೂಲಿ ಎಲ್ಲ ಹಲಸು ಮೇಳಗಳಿಗೆ ಹೋದಾಗ ಅಲ್ಲಿ ಯಾವ ರೀತಿ ಇರೋದನ್ನ ಜನ ಫೈಂಡ್ ಔಟ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಸೊ ಆ ಎಲ್ಲ ಕ್ವಾಲಿಟೀಸು ಇದಕ್ಕಿದೆ. ಫಿಲ್ಲಿಂಗ್ ಚೆನ್ನಾಗಿದೆ, ಬೀಜ ಸಣ್ಣ ಇದೆ, ಓಕೆ. ಮತ್ತು TSS ರೇಟ್ ಚೆನ್ನಾಗಿದೆ. TSS ರೇಟ್, TSS ಟೋಟಲ್ ಸಾಲ್ಯುಬಲ್ ಶುಗರು ಅದು ಚೆನ್ನಾಗಿದೆ. ಇದು ಹುಳಿ ಮಿಶ್ರಿತ ಸಿಹಿ ಹಣ್ಣು. ಆ ತೊಳೆಯ ಥಿಕ್ನೆಸ್ ತುಂಬ ಚೆನ್ನಾಗಿದೆ. ರೋಡ್ ಸೈಡ್ ತೊಳೆ ಹಿಡಿದು ಮಾರೋರ್ಗಂತೂ ಅದ್ಭುತವಾದಂಥ ವೆರೈಟಿ. ಓಕೆ. ಕ್ರಿಸ್ಪಿನೆಸ್ ಅದೇ. ಈ ಒಂದು ಹಣ್ಣಲ್ಲಿ ಎಷ್ಟು ತೊಳೆ ಇರ್ಬೋದು? ಈ ಹಣ್ಣಲ್ಲಿ ಹೆಚ್ಚು ಕಡಿಮೆ ಒಂದು 150-200 ತೊಳೆ ಇರುತ್ತೆ. ಹೌದಾ? ಹಾಂ, ಇಷ್ಟು ಹಣ್ಣಲ್ಲಿ 100-150 ತೊಳೆ ಇರುತ್ತೆ. 200 ಆಗಲ್ಲ, ದಪ್ಪ ಇದೆ. ಇದು ದಪ್ಪ ಇದೆ, ತೊಳೆ ದಪ್ಪ ಇದೆ. 100-150 ತೊಳೆ ಸಿಗುತ್ತೆ. ಸರಿ ಸರ್, ಹಾಗಾದ್ರೆ ಈ ಹಣ್ಣನ್ನು ತೆಗೆದು ತೋರಿಸೋಣ. ಡೆಫಿನೆಟ್ಲಿ. ನೋಡಿ, ಎಲ್ಲ ಸಮೇತವಾಗಿ ಬಂದಿದ್ದೀವಿ. ನೀವೇನು ಕಟ್ಟೆ ಮಾಡಬೇಕಾಗಿಲ್ಲ, ಸುಮ್ಮನೆ ಹಿಂಗೆ ಅಂದ್ರೆ ಸಾಕು, ಓಪನ್ ಆಗ್ಬಿಡುತ್ತೆ. ಇಲ್ಲಿ ಆಮೇಲೆ ಇದೂ ಕಮ್ಮಿ ಇದೆ. ಏನು ನೋಡಿ ಹೆಂಗೆ ಓಪನ್ ಆಗಿದೆ. ಇದೇ ಮೊದಲ ಬಾರಿಗೆ ಒಂದು ಮರದಲ್ಲಿರೋ ಹಲಸಿನ ಹಣ್ಣನ್ನ ಮರದಲ್ಲೇ ಕಟ್ ಮಾಡ್ತಾರೆ. ಅದು ಹಾಂ, ನಮ್ಮ ಚಾನಲ್ ನೋಡಿ ಸ್ಮೆಲ್ ಹೆಂಗೆ ಆಗ್ತಾ ಇದೆ. ಹಾಂ ಹಾಂ. ಏನು ಜಾಸ್ತಿ ಅಂಟಿಲ್ವಾ? ಅಂಟಿಲ್ಲ, ಗಮ್ಮಿಲ್ಲ. ಹಾಂ ಹಾಂ. ಆಮೇಲೆ ಇನ್ನೊಂದು ಆ ಮಧ್ಯ ದಿಂಡು ಇದೆಯಲ್ಲ, ಆ ದಿಂಡು ಕೂಡ ಜಾಸ್ತಿ ಇಲ್ಲ. ಕೆಲವಲ್ಲಿ ಮಧ್ಯ ದಿಂಡು ಜಾಸ್ತಿ ಇರುತ್ತೆ, ಇದರಲ್ಲಿ ಮಧ್ಯ ದಿಂಡು ಕೂಡ ಕಮ್ಮಿ ಇದೆ. ನೋಡಿ ಹೆಂಗಿದೆ ಫಿಲ್ಲಿಂಗು. ಹೌದು, ಹಿಡ್ಕಳಕ್ಕೆ ಬಿದ್ದಿದ್ದೋಗ್ಬಿಟ್ಟದು. ನೋಡಿ ಹೆಂಗಿದೆ. ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಬಿಟ್ರಿ. ನೋಡಿ ಹೆಂಗಿದೆ. ಮೇಲೆ ಮಧ್ಯ ಒಳಗಡೆ ದಿಂಡು ಇದೆಯಲ್ಲ, ಆ ದಿಂಡು ಥಿಕ್ನೆಸ್ಸೇ ಇಲ್ಲ. ಅದು ಇದು ನೋಡಿ, ಬರೀ ಒಂದು ಇಂಚ್ ಮಂದ ಇದೆ ಮಧ್ಯ ದಿಂಡು. ಇದೆಲ್ಲ ಪೂರ ಹಣ್ಣು ಹೆಂಗಿದೆ. ಬೀಜ ನೋಡಿ ಎಷ್ಟು ಸಣ್ಣ ಇದೆ. ಬೀಜ ಸಣ್ಣ, ಹಣ್ಣು ದೊಡ್ಡ. ಹಣ್ಣು ಥಿಕ್ನೆಸ್ ಇದೆ. ಈಗ ಹಣ್ಣು ಒಂದು ನೋಡಿ ಥಿಕ್ನೆಸ್ ಹೆಂಗಿದೆ. ತೊಳೆ ಭಾರಿ ಸುಲಭವಾಗಿ ಬಿಟ್ಕೊಳ್ಳುತ್ತೆ. ಥಿಕ್ನೆಸ್ ನೋಡಿ ಎಷ್ಟು ಥಿಕ್ನೆಸ್ ಇದೆ ತೊಳೆ. ಒಂದು ಪರಿಪೂರ್ಣವಾದ ಹಣ್ಣನ್ನು ತೊಳೆಯನ್ನು ತೋರಿಸಿ. ನೀವಾಗ ತಿನ್ಬಿಟ್ರೆ ನಮಗೆ ಕರೆದ್ಬಿಟ್ಟು ಇವರೇ ಫಸ್ಟ್ ತಿನ್ಬಿಟ್ರು. ಮತ್ತು ಓನರ್ ನೋಡ್ಬೇಕಲ್ಲ. ಚೆನ್ನಾಗೈತಾ? ಸೂಪರ್. ಒಂದು ಪರಿಪೂರ್ಣವಾದ ತೊಳೆ. ಇನ್ನೂ ಉದ್ದುದ್ದಕ್ಕಿರೋದು ನೀವು ಹಾಕಿದೆ ನೋಡಿ, ಇಲ್ಲಿದೆ ಉದ್ದಕ್ಕಿರೋ, ಒಳಗಿದ್ದಾವೆ ಉದ್ದುದ್ದು ಒಳಗಿದೆ. ನಾನು ಇದನ್ನು ಟೇಸ್ಟ್ ಮಾಡಲಾ? ಮಾಡಿ. ಟೇಸ್ಟ್ ಮಾಡಿದಾದ್ಮೇಲೆ ಇನ್ನೇನು ಪ್ರಯೋಜನ? ವಿಡಿಯೋ ಮಾಡಿದ ಜನಕ್ಕೆ ನೀವು ಏನು ಹೇಳೋಕ್ಕದ್ದು? ಟೇಸ್ಟ್ ಮಾಡಲಿಲ್ಲ ಅಂದ್ರೆ ಇದು ಪರ್ಫೆಕ್ಟ್ ಟೈಮಿಂಗು ಕಿತ್ತಿರೋದು. ಒಳ್ಳೆ ಹಣ್ಣಾದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರಲ್ಲ ಅದು. ಅದು ಕ್ರಿಸ್ಪಿನೆಸ್ ಇರಲ್ಲ. ನೋಡಿ, ಹಿಂಗಿರ್ಬೇಕು. ಕ್ರಿಸ್ಪಿನೆಸ್ ಇರಲ್ಲ. ನೋಡಿ, ನೀವು ಟೇಸ್ಟ್ ಮಾಡಿ ಬಂದಿದ್ದೀರಲ್ಲ, ಸುಮ್ಮನೆ ಯಾಕೆ ನಮ್ಮ ಬಾಯಿ ನೋಡ್ತು ನೀವು ನಿಂತಿದ್ದೀರಿ. ನೋಡಿ ಇದು ನೋಡಿ, ಈ ನರದ್ದು ಹೆಂಗಿದೆ ಥಿಕ್ನೆಸ್. ಅದು ಹಣ್ಣೆ ಅಲ್ವಾ? ಅದು ಹಣ್ಣೆ, ತಿನ್ಬೋದ. ಒಳ್ಳೆ ಥಿಕ್ನೆಸ್ ಇರುತ್ತೆ. ಇಲ್ಲಿ ನೋಡಿ, ಬೀಜ ಮಾತ್ರ ಸಣ್ಣ. ಬೀಜ ಸಣ್ಣ. ಇಲ್ಲಿ ನೋಡಿ, ಇದು ಮೋಸ್ಟ್ಲಿ ಚಿಪ್ಸಿಗೆ ಚೆನ್ನಾಗಿರುತ್ತೆ ಇದು ಕಾಯಲ್ಲಿ. ಪ್ರತಿಯೊಂದು ಒಳಗೆಲ್ಲ ನರ ಇದೆಯಲ್ಲ. ಇಲ್ಲಿ ನೋಡಿ ಹೆಂಗಿದೆ ಅಂಟು. ಈಗ ನೀವು ಕೂದ್ಮೇಲೆ ಬಂದಿರೋದು ಅಷ್ಟೇ, ಸುಮ್ಮನೆ ಪೇಪರಲ್ಲಿ ಒರೆಸೋದು. ಅದು ಬಿಟ್ರೆ ಇನ್ನೇನಿಲ್ಲ. ಚೆನ್ನಾಗಿದೆ ಇದು. ಸ್ವಲ್ಪ ಹುಳಿ ನೀವು ಬೆಳೆದಂಗೆ. ಹುಳಿ ಮಿಶ್ರಿತ ವಿಶೇಷವಾಗಿದೆ. ಹುಳಿ ಯಾವ್ದ್ರಲ್ಲೂ ಜಾಸ್ತಿ ಬರೋಲ್ಲ. ಇಲ್ಲ ನೋಡಿ ಎಷ್ಟು ಥಿಕ್ನೆಸ್ ಇದೆ ಹಣ್ಣು. ಹೇಳಿ ಸರ್. ಈ ಥಿಕ್ನೆಸ್ ನೋಡಿ. ಇದು ತುಂಬ ಕಡಿಮೆ ಇದೆ. ಹೌದು. ಮತ್ತು ಇನ್ನೊಂದು ಒಳಗಲ್ಲಿ ದಿಂಡು ಕಡಿಮೆ ಇದೆ. ವರ್ಮೈ ಥಿಕ್ನೆಸ್ ಕಡಿಮೆ ಇದೆ. ಫಿಲ್ಲಿಂಗ್ ತುಂಬ ಚೆನ್ನಾಗಿದೆ. ಹೌದು. ನೋಡಿ, ಆ ನರಗಳನ್ನ ತಿನ್ಬೋದು. ಕೊಡಿ ನೋಡಿ, ಟೇಸ್ಟ್ ಮಾಡಿ. ಹೇಗಿದೆ?
ನೋಡಿ ಹಿಂಗೆ ಬರ್ತು. ಒಳ್ಳೆ ತಿಕ್ನೆಸ್ಸು, ಒಳ್ಳೆ ದಪ್ಪ, ಕ್ರಿಸ್ಪಿನೆಸ್ ಇದೆ. ಇತ್ತಾಗಿರಿ ಸರ್, ಇದು ತುಂಬ ದೊಡ್ಡದಿದೆ ಅನ್ಸುತ್ತೆ. ಈಗ ಏನಂಗಾರ ಇದಕ್ಕೆ ಈ ಮರನ ಈಗ ಸೆಲೆಬ್ರಿಟಿ ಮರ ಆಗಿ ಮಾಡಬೇಕು ಅಂತ ಇದ್ದೀರಾ? ಹೌದು, ಸೆಲೆಬ್ರಿಟಿ ಮರ ಸೆಲೆಬ್ರಿಟಿ ಮರ ಆಗಬೇಕು ಅಂತ ಮಾಡ್ತಿದ್ದೀರಾ, ನೀವು ಸೆಲೆಬ್ರಿಟಿ ಆಗಬೇಕು ಅಂತ ಇದ್ದೀರಾ? ಮರ ನಾನಲ್ಲ. ಅಲ್ಲ, ಪೇಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ನೋ ಇದು ನಂದು ಮರ, ನೋ ಪೇಟೆಂಟ್, ನಂದು ಮಾತ್ರ ನನ್ನ ನರ್ಸರಿ ಮಾತ್ರ ಸಿಗುತ್ತೆ ನೋ ಆ ಥರ ಇಲ್ವಾ? ಯಾಕೆ ಇಲ್ಲ ಇಲ್ಲ, ಅದರ ಈ ಪ್ರಕೃತಿ ಕೊಟ್ಟಿರೋದು ನಂದೇನು ಪಾಲಿದೆ ಅದರಲ್ಲಿ. ತುಂಬ ಜನ ಹಂಗೆ ಮಾಡ್ತಾರಲ್ಲ. ಮಾಡಲಿ, ಅದು ಅವ್ರ ಇಷ್ಟ. ನನಗೇನು ಅದು ಇಷ್ಟ ಇಲ್ಲ. ಇದನ್ನ ಎಲ್ರಿಗೂ ಕೊಡ್ತೀರಾ? ಹಾಂ, ನೀವೇ ಕಸಿ ಮಾಡ್ತೀರಾ? ಇಲ್ಲ, ಅವರೇ ಬಂದು ಮಾಡ್ಕೊಂಡ್ರು ಸರಿ. ಅವರು ಕಸಿ ಮಾಡ್ಬೋದು, ಬೇರೆ ನರ್ಸರಿಯಿಂದ ಯಾಕಂದ್ರೆ ನನಗೆ ಈ ಹಣ್ಣು ಚೆನ್ನಾಗಿದೆ ಅಂತ ಇಷ್ಟ ಆದಾಗ ನಾನು ಅದ್ರ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಹೋದ್ರೆ ಅದು ಬೆಳೆಯಲ್ಲ. ಹೌದು, ಯಾರು ಬೆಳೆಸ್ಲಿ ಅಂತಂದ್ರೆ ಇದು ನಿಮ್ದಲ್ಲ, ಯಾರೋ ಕೊಟ್ಟಿದ್ ಬೀಜ ನಿಮ್ಗೆ ಕೊಟ್ಟಿರೋದು. ನೀವು ಬೇರೆಯವ್ರಿಗೂ ಕೊಡಿ, ಅದು ಪ್ರಕೃತಿ ಕೊಟ್ಟಿರೋದು, ನೀವು ಅದೇ ಮಾಡ್ಬೇಕಾಗಿರೋದು. ಹೌದು, ನಾನೊಬ್ಬ ನ್ಯಾಚುರಲ್ ಫಾರ್ಮರ್ ಆಗಿದ್ಕೊಂಡು ಇದ್ರ ಮೇಲೆ, ಭೂಮಿ ಮೇಲೆ, ನೀರಿನ ಮೇಲೆ, ಗಾಳಿ ಮೇಲೆ, ಗಿಡದ ಮೇಲೆ ಸಾಧಿಸ್ತೀನಿ ಅಂತಂದ್ರೆ ಅಲ್ಲ. ಯಾಕಂತಾರೆ ನಾವು ಒಳ್ಳೊಳ್ಳೆ ಗಿಡ ಬೇಕು ಅಂತಂದಾಗ ಒಂದೊಂದು ವೇಳೆ ಒಬ್ಬೊಬ್ರು ಕೊಡಲ್ಲ ಅಂದಾಗ ಕದ್ದಾರು ತಗೊಬಂದು ನೆಟ್ಟಿವಿ ಗಿಡನಾಗ. ಹೌದು, ಇದು ಓಪನ್ ಆಗಿ ಹೇಳ್ತಕ್ಕಂಥದ್ದು. ಸೊ ಇದ್ರ ಮೇಲೆ ನಾನು ಅಧಿಕಾರ ಚಲಾಯಿಸೋ ಅಂಥದ್ದು ಏನೂ ಇಲ್ಲ. ಇದರಲ್ಲಿ ನನ್ನ ಎಫರ್ಟ್ ಏನೂ ಇಲ್ಲ, ಗಿಡ ಬೆಳೆಸಿರೋದು ಬಿಟ್ಟು ಅಷ್ಟೇ, ನೀರು ಹಾಕಿರೋದು ಬಿಟ್ಟರೆ ಬೆಳೆದೈತೆ. ಈಗ ಅದಕ್ಕೆ ಪ್ರತಿಫಲವಾಗಿ ಹೋದ ಸತಿ ನನಗೆ ಒಳ್ಳೆ ಹಣ್ಣು ಕೊಟ್ಟಿದೆ. ಹೆಚ್ಚು ಕಡಿಮೆ 4-5 ಸಾವಿರ ರೂಪಾಯಿನ ಹಣ್ಣು ಮಾರಿದ್ದೀನಿ ಈ ಗಿಡದಲ್ಲಿ. ಸಾಕು. ಈ ಸಲ ಹೋದ್ಸಲಿನೇ ಈ ರುಚಿ ಕಾಣಲಿಲ್ವಾ ನಿಮ್ಗೆ? ಹೋದ ಸತಿ ಇತ್ತು, ವಿಶೇಷತೆ ಅಂತ ಅನ್ಸ್ಲಿಲ್ವಾ? ಅನ್ನಿಸ್ತು. ಆದರೆ ಮರ ಯಾವಾಗಲೂ ಮೊದಲನೇ ಸತಿ ಹಣ್ಣು ಬಿಟ್ಟಕ್ಕಿಂತ ಒಂದು 2-3 ವರ್ಷ ಆದಮೇಲೆ ತುಂಬ ಟೇಸ್ಟ್ ಇರುತ್ತೆ. ನನ್ನ ಗಮನಕ್ಕೆ ಬಂದಿರೋದು ಮೊದಲನೇ ವರ್ಷದಲ್ಲಿ ಅಂಥ ಟೇಸ್ಟ್ ಇಲ್ಲದೆ ಇದ್ದರು. 2-3 ವರ್ಷ, ಇದು 3ನೇ ಸತಿ ಬಂದಮೇಲೆ ನಾನು ನಿಮಗೆ ಇನ್ನೂ ವೆಯ್ಟ್ ಮಾಡೋದು ಬೇಡ, ಈ ಸತಿ ಹೇಳುವ ಅಂತ. ಈ ಸತಿನೂ ಈ ಮರದಲ್ಲಿ 5 ಹಣ್ಣು ಕೂದಿದ್ದೀನಿ. ಓಕೆ, ಈ ಸಲ ಕಮ್ಮಿ ಇದೆ. ಈ ಸತಿ ಕಮ್ಮಿ ಇದೆ. ಓಕೆ, ಇದರಲ್ಲಿ ನೋಡಿ, ಇದು ಹೆಂಗಿದೆ ತಗೊಳ್ಳಿ, ತಿಂತಾಯಿರಿ ನೀವು. ಇದನ್ನು ನಾನು ತಿಂತೀನಿ. ಓಪನ್ ಮಾಡಿ ಅದು ಚೆನ್ನಾಗೈತೆ ಹಣ್ಣು. ನೆನ್ನೆ ತಿಂದ್ವಲ್ಲ? ಇಲ್ಲಿ ನೋಡಿ ಹೆಂಗಿದೆ. ನೆನ್ನೆ ತಿಂದ್ವಲ್ಲ, ಅದು ಹೆಂಗಿತ್ತು? ಇಲ್ಲಿ ನೋಡಿ ಹೆಂಗಿದೆ ಥಿಕ್ನೆಸ್. ಹೌದು, ಪೂರ್ತಿ ಏನಿದೆ ನೋಡಿ, ಒಳ್ಳೆ ಥಿಕ್ನೆಸ್ಸು. ಒಂದು 1/4 ಇಂಚ್ ಬಂದ ಇದೆ. ಹೌದು ಥಿಕ್ನೆಸ್ಸು. ಹೌದು, ಈ ತರ ತುಂಬಾ ವಿಶೇಷತೆಗಳಿರ್ತವೆ. ಹಂಗಾಗಿ ಬರೀ ಕಸಿ ಗಿಡಗಳನ್ನೇ ಹಾಕೋದ್ಕಿಂತ ಬೀಜದ ಗಿಡ ಟ್ರೈ ಮಾಡಿದಾಗ ನಮ್ಗೆ ಅದ್ರಲ್ಲಿ ಏನ್ ಬತ್ತೆ ಅಂತ ಗೊತ್ತಿಲ್ಲ. ಹೌದು, ಒಳ್ಳೇದ್ನು ತಗೋಬೇಕು, ಕೆಟ್ಟದ್ನು ತಗೋಬೇಕು. ಬೀಜದ ಗಿಡದಲ್ಲಿ ಸರ್ಪ್ರೈಸ್ ನಿಮ್ಗೆ. ಸರ್ಪ್ರೈಸ್. ಈ ಕಸಿ ಗಿಡದಲ್ಲಿ ಸರ್ಪ್ರೈಸ್ ಏನಿಲ್ಲ, ಇದೇ ತರ ಟೇಸ್ಟ್ ಬರುತ್ತೆ ಅಂತ ಗೊತ್ತಿರುತ್ತೆ. ಈಗ ನನಗೆ ನಾ ಎಲ್ಲಾ ಕಸಿ ಗಿಡಗಳನ್ನ ಹಾಕಿದ್ದೀನಲ್ಲ, ಅದ್ರಲ್ಲಿ ತುಂಬಾ ಇಷ್ಟ ಆಗೋ ಮರ ಇದೆಯಾ. ಯಾಕಂದ್ರೆ ಔಟ್ಲುಕ್ಕು, ಫಿನಿಶ್, ಅದರ ಏನೋ ಹಣ್ಣಿನ ರಚನೆ, ಇವೆಲ್ಲವನ್ನು ನೋಡಿದಾಗ, ಮತ್ತೆ ಇದು ಬಿಟ್ಟಿದ್ದಂಥ ಈಲ್ಡು, ಬೀಜದ ಗಿಡ ಹಾಕಿ ಹಣ್ಣು ಬರೋ ಅಂಥದ್ದು ಲೇಟ್ ಆಯ್ತಾ ಹೊರತು, ಬಟ್ ಬ್ಯೂಟಿಫುಲ್ ಹಣ್ಣು ನನ್ನ ಪ್ರಕಾರ. ಯಾಕಂದ್ರೆ ಒಳ್ಳೆ ಕ್ರಿಸ್ಪಿನೆಸ್ ಇದೆ. ಕಸಿ ಗಿಡಗಳಿಗಿಂತ ಈ ಬೀಜದ ಗಿಡದಲ್ಲೇ ನಿಮ್ಗೆ ತುಂಬಾ ತೃಪ್ತಿ ಕಂಡಿದ್ದೀರಾ? ಖುಷಿ ಇದೆ ಇದು ಬಂದಿರೋದಲ್ಲಿ. ಯಾಕಂದರೆ ನಾನು 40-50 ವೆರೈಟಿ ಹಾಕಿ ಅದರಲ್ಲಿ ಸಕ್ಸಸ್ ಆದದ್ದಕ್ಕಿಂತ ಫೇಲ್ ಆದದ್ದೇ ಜಾಸ್ತಿ. ಅದರಲ್ಲಿ ಎಷ್ಟು ತೊಳೆ ಇತ್ತು? ಯಾವುದರಲ್ಲಿ? ಅದರಲ್ಲೆಲ್ಲ ಹೆಚ್ಚು ಕಡಿಮೆ ಒಂದು 20 ತೊಳೆ ಇದೆ. 15-20. ಇದರಲ್ಲಿ ಎಷ್ಟಿರ್ಬೋದು ಇನ್ನು? ಇದರಲ್ಲಿ ಇದೆ. ಇದು ನಾ ಹೇಳಿದಾಗ 100-150 ಸಿಗುತ್ತೆ. 100-150 ಸಿಗುತ್ತೆ. ಓಕೆ ಸರ್, ಅಂದರೆ ಇದು ಒಂದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಅಂತ ಅನ್ನೋಕ್ಕಾಗಲ್ಲ, 2-3 ವರ್ಷ ಬೇಕು ಇದರಲ್ಲಿ ನೀವು ಕಸಿ ಮಾಡಿಕೊಟ್ರು. ಈಗ ನಾವು ದೊಡ್ಡವರಾಗಕ್ಕೂ ಅದರದ್ದೇ ಅದು ಏಜ್ ಅದೇ ಅಲ್ಲ. ಇದು ಬೆಳೆಯೋಕೆ 10 ವರ್ಷ ಆಯಿತು. 10 ವರ್ಷ ಆಯಿತು. ಇದು ಕಸಿ ಮಾಡಿಕೊಟ್ರೆ ನಿಮ್ಗೆ ಒಂದು 2-3 ವರ್ಷ ರಿಸಲ್ಟ್ ಬರುತ್ತೆ. 2-3 ವರ್ಷಕ್ಕೆ ರಿಸಲ್ಟ್ ಬರುತ್ತೆ. 2-3 ವರ್ಷಕ್ಕೆಲ್ಲ ರಿಸಲ್ಟ್ ಬರುತ್ತೆ. ನೀವು ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತೀರಾ? ಮಾಡ್ತೀನಿ. ಇದು ನನಗೆ ಇನ್ನೂ ಮಾಡ್ಬೇಕನ್ಸಿಲ್ಲ. ಇನ್ನೊಂದು ವರ್ಷ ವೆಯ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಯಾಕೆ ಗಿಡ ಮರ ಬಲೀಲಿ. ಆಮೇಲೆ ಇನ್ನೊಂದೇನು ಅಂತಾರೆ, ಈ ಮರದಲ್ಲಿ ಈಗ ಗ್ರಾಫ್ಟೆಡ್ ಗಿಡಗಳನ್ನ ಹಾಕಿ ನಾನು ನೋಡಿದ್ದೀನಲ್ಲ, ಆ ಮರಕ್ಕೆ ಬೇಗ ರೋಗ ಬಂತು. ಈ ಮರಕ್ಕೆ ಏನೂ ರೋಗ ಬಂದಿಲ್ಲ. ಬ್ರ್ಯಾಂಚಸ್ ಒಣಗೋದು ಈ ಥರದ್ದೆಲ್ಲ ಬಂದಿಲ್ಲ. ಸೊ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಗಿರೋದು. ರೋಗರಹಿತವಾಗಿದೆ ಮತ್ತು ಹಣ್ಣು ಚೆನ್ನಾಗಿದೆ. ಏನೇನು ಕ್ರೈಟೀರಿಯಾಗಳವ ಅದೆಲ್ಲ ಕ್ರೈಟೀರಿಯಾನು ಇದರಲ್ಲಿದೆ. ಮ್ಯಾಚ್ ಆಗುತ್ತೆ. ನನಗೆ ಭಾರಿ ಇಷ್ಟ ಆದ್ದು ಒಳಗಲ್ ದಿಂಡು ಇದೆಯಲ್ಲ, ಆ ದಿಂಡು ತುಂಬ ಸಣ್ಣ ಇರ್ತಕ್ಕಂಥದ್ದು. ಹೌದು, ಬರೀ ಒಂದು ಸಣ್ಣದೊಂದು 1 ಇಂಚ್ PVC ಪೈಪ್ ಇದ್ದಂಗೆ ಇದೆ. ಇದೊಂದು 10 ತೊಳೆ ತಿನ್ಬಿಟ್ರೆ ಹೊಟ್ಟೆ ತುಂಬ ಬಿಡುತ್ತೆ.
10 ತೊಳೆ ಆಲ್ರೆಡಿ ಹೊಟ್ಟೆ ತುಂಬ್ದಂಗೆ ಅನಿಸ್ತೈತೆ. ಈಗ ಅವರಿಬ್ರಿಗೂ ಫುಲ್ ಮಿಲ್ಸ್ ಅದು. ಇದಂತೂ ತುಂಬ ಒಳ್ಳೆ ಹಣ್ಣು ಆಗ ಅನ್ಸುತ್ತೆ. ಈಗ ಎಲ್ಲ ಜನರು ಹಲಸಿನಣ್ಣಕ್ಕೆ ತಿಂದ ಮೇಲೆ ಈಗ ನಾವು ಕೊನೆ ಹಂತಕ್ಕೆ ಬಂದಿದೀವಾ? ಕೊನೆ ಅಂತ ಈಗ ಕೈ ತೊಳಿಬೇಕಲ್ಲ, ಹೌದೌದು. ಕೈ ತೊಳಿಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಭಾರಿ ಸಮಸ್ಯೆ ಅಂತಾರೆ. ಅದೀಗ ಹರಳೆಣ್ಣೆ ಹಾಕತ್ತಾರೆ. ನೀವೇನು ಎಣ್ಣೆ ಹಾಕೊಂಡಿರಲ್ಲ ತಾನೆ? ಎಣ್ಣೆ ಹಾಕೊಂಡಿಲ್ಲ? ಏನು ಎಣ್ಣೆ ಹಾಕಿರಲಿಲ್ಲ. ಈಗ ನಾವು ತಂದಿರೋದು ರಾಗಿ ಹಸಿಟ್ಟು. ಮತ್ತೆ ನಿಮ್ ಕೈ ಜಾಸ್ತಿ ಅಂಟು ಆಗಿಲ್ಲ ಅನ್ಸುತ್ತೆ? ಏನಿಲ್ಲ ಅಲ್ವಾ? ಗಮ್ಮಿಲ್ಲ, ಏನು ಅಂತ ಗಮ್ಮಿಲ್ಲ. ಎಂಥದ್ದೇ ಅಂಟಾಗಿದ್ರು ಕೂಡ ಈ ರಾಗಿ ಹಸಿಟ್ಟನ್ನು ಹಾಕೊಂಡು ತೀಡ್ಬಿಟ್ಟ ಅಂದ್ರೆ ಒಂದು ಚೂರು ಇಲ್ದೇದಾಗ ಉದುರೋಯ್ತದೆ. ಓಕೆ ನೋಡಿ ಇಷ್ಟೇ. ನೀವು ಪುನಃ ಆಮೇಲೆ ಇದಕ್ಕೆ ಸೋಪ್ ಹಾಕೊಂಡು ಹೊಲ್ದು ತೊಳೆದು ಏನೂ ಮಾಡಬೇಕಾಗಿಲ್ಲ. ನೋಡಿ ಹಿಂಗೆ ಅಷ್ಟೇ, ಇಷ್ಟೇ ಮುರಿದೋಯ್ತು. ನೀರು ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. ನೋಡಿ ಮುಗೀತು. ಇದಕ್ಕೆ ಪುನಃ ನೀರು ಹಾಕೊಂಡು ತೊಳೆದು ನೋಡಿ ಹೆಂಗೆ ಬರ್ತದೆ ಉಂಡೆ ರೀತಿ ಗಮ್ಮು. ಎಲ್ಲರೂ ಒಂಚೂರು ಮೆತ್ಕೊಂಡಿದೆ, ನೀರಾಗಿ ಹೋಗ್ಬಿಡುತ್ತೆ. ಹಣ್ಣನ್ನು ಗಿಡಗಳು ಬೇಕು ಅಂದರೆ ಬೇಕಾದ್ರೆ ಸಹಾಯ ನಾನೇ ಕೊಡ್ತೀನಿ ನಿಮಗೆ. ಯಾರು ಬೇಕಾದ್ರೂ ಬಂದು ಮಾಡ್ಕೊಳ್ಳಿ. ಇದೆ ಬೀಜ ಬೇಕಾದ್ರೂ ಸಿಗುತ್ತೆ. ಇದು ಇರೋದೇ ಇನ್ನು 3 ಹಣ್ಣು. ಬೀಜದಿಂದ ಕೊಡೋದಂತೂ ನಾನು ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಸಯಾನಿಂದ ಬಂದು 100% ಸೇಮ್ ಕ್ವಾಲಿಟೀಸ್ನ ನಾವು. ಅಂದ್ರೆ ನೀವೇ ಒಬ್ರು ನರ್ಸರಿ ಅವರಾಗಿ ನೀವೇ ಮಾಡಿದ್ರೆ ಬೇರೆಯವ್ರಿಗೆ ನೀವು ಕರೆ ಕೊಡ್ತಾ ಇದಿರಲ್ಲ ಹೆಂಗೆ ಅಂತ? ಮಾಡ್ಲಿ ಯಾರಾದ್ರೂ ಅಂತ. ಈ ತಳಿ ಅಭಿವೃದ್ಧಿ ಆಗ್ಬೇಕಾ ಹೊರ್ತು ಇದಕ್ಕೆ ಏನಂತ ಹೆಸರು ಇಡ್ತೀರಾ? ಈಗ ನೀವು ಒಂದು ಹೆಸರಿಟ್ರೆ, ಒಂದು ಹೆಸರು ಇಟ್ಬಿಟ್ಟು ನೀವು ನರ್ಸರಿ ಅವರು ಕೊಟ್ರೆ ಆ ಹೆಸರು ಉಳ್ಕೊಳ್ಳುತ್ತೆ. ಡೆಫಿನೆಟ್ಲಿ. ಈಗ ನೀವು ಬೇರೆ ನರ್ಸರಿ ಅವ್ರು ಕೊಡ್ತೀರಾ ಅನ್ಕೊಳ್ಳಿ, ಅವ್ರು ಯಾವ ಹೆಸರು ಹೇಳ್ಬೇಕು? ನಾನು ನಮ್ಮ ನರ್ಸರಿ ಹೆಸರನ್ನ ಇಡೋಣ ಅಂತ. ಏನಂತ? ಉಗಮ. ಉಗಮ. ಉಗಮ ನರ್ಸರಿಯಲ್ಲಿ ಉಗಮವಾದ ಈ ಒಂದು ಹಲಸಿನ ತಳಿ, ಅದಕ್ಕೆ ಇದರ ಹೆಸರು ಉಗಮ. ಉಗಮ. ಈಗ ನಮ್ಮ ಹತ್ರನೇ ಉಗಮ 1 ಬಟರ್ ಫ್ರೂಟ್ ಕೂಡ ಮಾಡಿದೀವಿ. ಜಾಕ್ ಫ್ರೂಟ್ ಕೂಡ ಉಗಮ 1 ಅಂತಲೇ ಮಾಡೋಣ ಅಂತ. ಇದು ಉಗಮ 1 ಅಂತನಾ? ಉಗಮ 1 ಜಾಕ್ ಫ್ರೂಟ್ ಅಂತ. ಮುಂದೆ ಇನ್ನೂ ಆಗ್ಬೋದು. ಇನ್ನೂ ಒಂದು ವೆರೈಟಿ ಇದೆಯಲ್ಲ ಪೈಪ್ಲೈನ್ ಅಲ್ಲಿ, ಇನ್ನೊಂದು ವೆರೈಟಿ ಇದೆ. ಅದು ಉಗಮ 2 ಅಂತ ಮಾಡಬಹುದು. ಇದು ನಮ್ಮ ರಿಸರ್ಚ್. ಇದು ಉಗಮ 1. ಓಕೆ. ಉಗಮ 1 ಆಲ್ರೆಡಿ ಬಟರ್ ಫ್ರೂಟ್ ಅಲ್ಲಿ ಇದೆ. ಇದು ಹಲಸಲ್ಲಿ ಉಗಮ 1. ಇದರಲ್ಲಿ ನಾವು ಯಾವ್ಯಾವುದನ್ನ ಸ್ಪೆಸಿಫಿಕ್ ಆಗಿ ಐಡೆಂಟಿಫೈಡ್ ಮಾಡ್ತೀವೋ ಅದಕ್ಕೆ ನಮ್ದೇ ಹೆಸರು. ಪ್ರಕೃತಿಯಲ್ಲಿ ನಮ್ಗೆ ಗೊತ್ತಿಲ್ದಿರೋ ತುಂಬಾ ಇದೆ, ನಾವು ಅದನ್ನ ಐಡೆಂಟಿಫೈ ಮಾಡ್ತೀವಿ ಅಷ್ಟೇ. ನಾವು ಎಲ್ಲದರಲ್ಲೂ ಏನೂ ಅಲ್ಲ. ಇದು ಜಸ್ಟ್ ನಮಗೊಂದು ಸಿಕ್ಕಿರೋ ಕಾಣಿಕೆ. ಇದು ಪ್ರಕೃತಿ ಕೊಟ್ಟಿರೋ ಕಾಣಿಕೆ ಅನ್ಕೋಬೇಕು ಹೊರತು ಬೇರೆ ಏನೂ ಅಲ್ಲ. ಇದು ಅಷ್ಟೇ. ನಮ್ಮ ವಿಶೇಷತೆ ಏನೂ ಇಲ್ಲ. ಇದು ಅದು ಬೆಳೆದಿದೆ, ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಅದನ್ನ ತಂದು ಇಲ್ಲಿಗೆ ಹಾಕಿ ನೀರು ಹಾಕಿದೀವಿ ಅಷ್ಟೇ. ನಮ್ಮ ಒಂದು ಇದು ಅದು ಬಿಟ್ರೆ ಬೇರೆ ಏನು ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.